ಲೋ ಹರಿ, ಕುಂಭಕರ್ಣ ಹೇಳಯ್ಯ. ಹೇಳಲ್ವೇ? ತಾಳು. ಅಯ್ಯೋ ಅಯ್ಯಯ್ಯೋ, ಬೆಳಿಗ್ಗೆ ರಾಮಕೃಷ್ಣ ಅನ್ನೋದು ಬಿಟ್ಟು ಅಯ್ಯಯ್ಯೋ ಅಂತೀಯಲ್ಲ. ಆಗ್ಲಿಲ್ವಾ ಶಂಕರ್? ಏನು? ಅಯ್ಯೋ ಹೊಡಿಬೇಡಯ್ಯ, ನಿನ್ ತಮ್ಮಯ್ಯ ಹೊಡಿಬೇಡಯ್ಯ. ಎಷ್ಟು ಕೂಗಿದ್ರು ಹೇಳ್ದಿದ್ರೆ ಏನ್ ಮಾಡ್ಲಿ ಮತ್ತೆ? ನೀನು ನನ್ನ ಜೊತೆಲಿ ಮಲ್ಕೊಂಡಿದ್ದೆ ಮಾಡು. ಚೆನ್ನಾಗಿದೆ ನೀನ್ ಹೇಳ್ಕೊಡೋದು. ಗೊತ್ತಾಯ್ತು ಬಾರೆ. ಕಮಲ ಇಲ್ವಾ? ತುಂಬಾ ಹೂ ಕೊಡ್ತೀನಿ. ಬರೋಲ್ಲ, ಹೋಗಪ್ಪ, ಸಾಕು ನಿನ್ ಸಹವಾಸ. ಯಾಕೆ? ನಾನಂತ ಕೆಟ್ಟವನೇನೆ? ನನ್ ಕಂಡ್ರೆ ನಿಂಗೆ ಪ್ರೀತಿ ಇಲ್ವೇನೆ? ಹರಿ, ನಿನ್ ಕಂಡ್ರೆ ಮಾತಾಡ್ತಾ ನಿಂತರಲ್ಲೇ ಇದ್ಬಿಡೋಣ ಅನ್ಸುತ್ತೆ. ಆದ್ರೆ ನಾನ್ ಮೊದಲು ಹಾಕಿ ನಿಂತಲ್ಲ, ತೀರಾ ಒಳ್ಳೆಯವನಾಗ್ಬಿಟ್ಟಿದ್ದೀನಿ. ಬಾ ಕಮಲ, ಎಲ್ಲ ಹೂ ನಿಂಗೆ ಕೊಡ್ತೀನಿ. ಕಮಲ, ಅತ್ತೆ ಕಾತಿರ್ತಾಳೆ ನೋಡಿ ಹತ್ರ. ಗೊತ್ತಾಯ್ತು. ಹರಿ, ಪಾರಯ್ಯ ಹೋಗೋಣ. ಅಷ್ಟು ಹೂವಿತ್ತು, ಏನಯ್ಯ ಮಾಡಿದೆ? ಕಮಲ ಕೊಟ್ಬಿಟ್ಟೆ. ಓಹೋ, ದೇವ್ರ ಪೂಜೆ ತಗೊಂಡು ಹೂವನ್ನ ಅವಳಿಗೆ ಯಾಕಯ್ಯ ಕೊಟ್ಟೆ? ಅವಳು ಮುಡ್ಕೊಂಡ್ರೆ ದೇವ್ರಿಗಿಂತಲೂ ಚೆನ್ನಾಗಿ ಕಾಣ್ತಾಳೆ ಶಂಕರ. ದೇವ್ರಿಗಿಂತ ಹುಡುಗಿ ಚೆನ್ನಾಗಿ ಕಾಣ್ತಾಳಲ್ಲಿ ಹೂ ಮುಡ್ಕೊಂಡ್ರೆ? ಅಯ್ಯೋ ದೇವ್ರೇ, ಇವನ್ಗೆ ಒಳ್ಳೆ ಬುದ್ಧಿ ಕೊಡ್ಬಾರ್ದೇನೋ. ನಡಿಯಯ್ಯ. ಹೆಂಗಸರ ಕಡೆ ಬೇಡ ಬಾರಯ್ಯ. ಬರಲ್ಲ ಹೋಗಯ್ಯ. ಅರೇ, ನೀನ್ ಬರ್ತಾ ಬರ್ತಾ ಬಹಳ ಪುಣ್ಯ ಆಗ್ಬಿಟ್ಟಪ್ಪ. ಸುಮ್ನೆ ಕೂತಿರ್ತಾನೆ. ನೀ ಹೋಗಯ್ಯ ಸುಮ್ನೆ. ಆಮೇಲೆ ಇಲ್ಲಿ ಯಾರು ಅವ್ರು ಹೂ ಕೊಟ್ಬಿಟ್ಟಿ. ಹೋಗಪ್ಪ. ಹೇಳಿದೀನಿ ನೋಡು. ಹರಿ, ಅಯ್ಯಯ್ಯೋ, ನಂಗೆ ಗೊತ್ತು ನೀನೇನಾದ್ರು ಕೀಟ್ಲೆ ಮಾಡ್ತೀಯ ಅಂತ. ಏನೋ ರೀ, ವಯಸ್ಸಿಗೆ ಬಂದ ಹೆಣ್ಮಕ್ಳ ಹತ್ರ ನೀನ್ ಪುಂಡಾಟ? ಇಲ್ಲ, ಇನ್ಮೇಲೆ ನಿನ್ನಂತ ವಯಸ್ಸಾದ ಮುದುಕಿ ಜೊತೆ ಮುದ್ದಾಡ್ತೀನಿ. ಅಯ್ಯೋಯ್ಯೋ, ಇವನ್ಗೇನ್ ಮತ್ತೆ ಕೇಳ್ದಲ್ಲ, ನನ್ನ ಮುತ್ತಿಗೆ ಅಂತಾನಲ್ಲ. ಇದು ಇವನ್ ತಪ್ಪಲ್ಲ, ಇವನ್ ಮುದ್ದಾಗಿ ಸಾಕಿದಾರ ನೋಡ ಅಮ್ಮ ಅಪ್ಪ, ಅವ್ರ ತಪ್ಪು. ಅವ್ರಿಗೆ ಕಲಿಸ್ತೀನಿ ತಕ್ಕ ಬುದ್ಧಿ. ಏನೇ ಕಣ್ಕಂಡ್ ಬಿಟ್ಕೊಂಡ್ ನೋಡ್ತಿದ್ದೀಯಾ ಅವನ್ನ? ಆಯ್ತೇನಪ್ಪ ಮಂಗಳಾರತಿ, ನೀನ್ ಹೀಗೆ ಮಾಡ್ತಾ ಇರು. ಅಪ್ಪನಿಗೆ ತಕ್ಕ ಶಿಕ್ಷೆ ಮಾಡಿಸ್ತೀನಿ. ಯಾರಿಗೂ ನೀನ್ ಶಿಕ್ಷೆ ಮಾಡೋದು? ಹಿಡೀರಿ ಹಿಡೀರಿ. ಗಂಡಸರಿಗೆ ಎಷ್ಟು ಹೆಣ್ಣುಗಳನ್ನು ಬೇಕಾದ್ರೂ ಮದುವೆ ಆಗಬಹುದು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಕಟ್ಕೊಂಡ್ ಹೆಂಡತಿನ ವಿಷ ಕೊಟ್ಟು ಕೊಲ್ಲಬಹುದು ಅಂತ ವಿಷ್ಕಂಠನ ಧರ್ಮ ಸಾರುತ್ತೆ. ಹೆಂಡ್ತೀರ್ನ ಗೋಳಾಡ್ಸೋರಿಗೆ ಸ್ವರ್ಗದಲ್ಲೂ ಸುಖವಿರಲ್ಲ. ನನಗೆ ಸ್ವರ್ಗದಲ್ಲಿ ನಂಬಿಕೆಯೇ ಇಲ್ವಲ್ಲ. ನರಕವಲ್ದೆ ನನಗೆ ಬೇರೆ ಗತಿಯೇ ಇಲ್ವಲ್ಲ. ಈ ಗೋಳಾಡ್ಸೋದಕ್ಕೆ ಏನು ಅಷ್ಟು ಪ್ರೀತಿಯಿಂದ ಮದುವೆ ಮಾಡ್ಕೊಂಡಿದ್ದು? ನನಗೆ ನಾನು ಮದುವೆ ಮಾಡ್ಕೊಳ್ಳದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಮೊದಲೇ ಯೋಚಿಸ್ಬೇಕಾಗಿತ್ತು ಅದನ್ನ. ಎಂತೆಂತವ್ರೋ ಎಡವಿದ್ದಾರೆ ಈ ವಿಷಯದಲ್ಲಿ. ನಾನೇನೇ ಮಹಾ ಎಡಗುದವ್ರು ಎಚ್ಚೆತ್ಕೊಂಡ್ರೆ ಒಳ್ಳೇದಪ್ಪ ಮಹಾನುಭಾವ. ಅದಿರಲಿ, ಹರಿಯಲ್ಲಿ ಕ್ಷೀರ ಸಮುದ್ರದಲ್ಲಿ ಶೇಷಾಯಿಯಾಗಿ ಲಕ್ಷ್ಮಿ ಪಕ್ಕದಲ್ಲಿ, ಅಲ್ಲ ಅಲ್ಲ, ಈಗ ರಂಭೆ ಪಕ್ಕದಲ್ಲಿ. ಅರ್ಥವಾಯ್ತು? ಅಯ್ಯೋ, ನಿಮ್ಗೆ ಯಾಕೆ ಕೆಟ್ಟ ಬುದ್ಧಿ ಹುಡ್ತು? ಅಯ್ಯೋ ಪಾಪೆ. ಏಯ್, ನಿನಗ್ಯಾಕೆ ಗಂಡಸರ ಸುದ್ದಿ? ಪರಮ ಪುರುಷೋತ್ತಮನಮ್ಮ ಈ ನಿನ್ನ ಗಂಡ. ನೀನ್ ಯಾಕಮ್ಮ ಮಧ್ಯ ಮಾತಾಡ್ತೀಯ? ಅಯ್ಯ, ದಯವಿಟ್ಟು ಹರಿನ್ ಕಳಿಸ್ಕೊಡಯ್ಯ, ನಿನಗೆ ಪುಣ್ಯ ಬರುತ್ತೆ. ಪುಣ್ಯದ ಸಂಪಾದನೆ ಮಾಡಿ ಸಾಕಾಗಿ ಹೋಗಿದೆ ನಂಗೆ. ಈಗ ಪಾಪಕ್ಕೆ ಬೆಲೆ ಹೆಚ್ಚು ಪ್ರಪಂಚದಲ್ಲಿ. ಹೋಗಿ ಕೇಳು, ಬಂದ್ರೆ ಕರ್ಕೊಂಡು ಹೋಗು. ಹೋಗಿದ್ನಯ್ಯ, ಇಲ್ಲಿಗೆ ಯಾರು ಬಂದೇ ಇಲ್ಲ ಅಂತ ಸುಳ್ಳು ಹೇಳಿಬಿಟ್ಲು. ಅದು ಅವಳು ಕುಲದೇವರು. ನಿನಗೂ ಅಷ್ಟೇ, ನಿಮ್ ತಾತನಿಗೂ ಅಷ್ಟೇ. ನೀವ್ ಹೀಗಿದ್ರೆ ಹೇಗೆ? ಹರಿನ್ ಕಳ್ಸ್ಕೊಡಿ ಹೋಗಿ. ಅವ್ರ ಮನೇಲಿ ಎಷ್ಟು ಕಾಯ್ತಾ ಇದಾರೋ ಏನೋ. ಅಯ್ಯ, ನಿನ್ ಹೆಂಡತಿಗಿರೋ ಕರುಣೆ ನಿನಗಿಲ್ವಲ್ಲಯ್ಯ. ಏನಂದ್ಯಪ್ಪ ಕರುಣಾನಿಧಿ? ಹರಿನ್ ಬದುಕ್ಸೋ ಭಗವಂತ ಅಲ್ವೇ ನೀನು? ಅದೆಲ್ಲ ನಿನ್ಗೆ ಯಾಕೆ? ಹರಿನ್ ಕಳಿಸ್ಕೊಡು. ಮರ್ಯಾದೆಯಾಗಿ ಹೋಗು ಮನೆಯಿಂದ ಆಚೆ. ಕರುಣೆ ಅಂತೆ ಕರುಣೆ ಅಯೋಗ್ಯಂತಂತು. ಲಕ್ಷ್ಮೋ,
ಏನತ್ತೆ ಹರಿ ಬರ್ಲಿಲ್ವಾ ಕಂದ? ಬಂದಿದ್ದಾರತ್ತೆ. ನನ್ನ ಹರಿ ಬಂದೆ. ಲಕ್ಷ್ಮು, ಅವನ್ಗೆ ಊಟಕ್ಕೆ ಬಡಿಸು. ದೇವ್ರ ತೀರ್ಥ ಪ್ರಸಾದ ಕೊಟ್ರ ನನ್ನ ಹರಿಗೆ? ಅಮ್ಮ ಅಮ್ಮ, ಯಾಕೆ ಕಂದ ಅಳ್ತೀಯ? ಏನನ್ನವನು? ಅವರಿನ್ನೂ ಬಂದಿಲ್ಲಮ್ಮ. ನಾನು ಸುಳ್ಳು ಹೇಳಿದೆ, ನನ್ನ ಕ್ಷಮಿಸಿ. ಹಾಗಾದ್ರೆ ನನ್ನ ಹರಿ ಬಂದಿಲ್ಲ, ಹರಿ ಬಂದಿಲ್ಲ. ಹರಿ ಹರಿ ಅಲ್ಲಮ್ಮ, ಮನೇಲಿರೋ ಹರಿನ ಊರೆಲ್ಲ ಹುಡುಕರು ಸಿಗ್ತಾನೆ. ಅವ್ರ ಮನೇಲಿದ್ದಾರಿಯೇ, ಶುದ್ಧ ಸುಳ್ಳು. ಸುಳ್ಳ ಸುಳ್ಳ? ನೋಡ್ತಾ ಇರಮ್ಮ, ನಾನೊಂದು ಮಂತ್ರ ಹಾಕ್ತೀನಿ. ಹರಿ ಎಲ್ಲಿದ್ರು ಓಡ್ ಬಂದು ಬಿಡ್ಬೇಕು. ಓಂ ಕಾಳಿ ಹ್ರೋಂ ಕಾಳಿ ಹ್ರೀಂ ಕಾಳಿ. ಮರೆಯಲ್ಲಿ ನಿಂತ್ಕೊಂಡು ಮಾನ ಕಲಿಬಿಡ ಬಾರಯ್ಯ. ಬಂದೇ ಬಿಟ್ಟ. ಹರಿ ಹರಿ, ಬಂದ್ಯಾ ಮಗು? ಬಹಳ ಸಂತೋಷ. ಇರು, ತೀರ್ಥ ಪ್ರಸಾದಗಳು ತಂದು ಕೊಡ್ತೀನಿ. ಹಾಗಾದ್ರೆ ನೀನೇ ಇವ್ರು ನಿಲ್ ಬಚ್ಚಿಟ್ಟಿದ್ದು? ಒಳ್ಳೇದು ಕಾಲುವೆ ಇಲ್ವೇ? ನಾನು ಮಂತ್ರಶಕ್ತಿಯಿಂದ ಕರೆಸಿದ್ದು. ಸಾಕು ನೀನು ಕುಚೋದ್ಯ. ಹೇಗಾದ್ರೂ ಆಗ್ಲಿ ಬಂದೋ ಇಲ್ವೋ ನನ್ ದೊರೆ, ಅಷ್ಟೇ ಸಾಕು. ಹರಿ, ಯಾಕಪ್ಪ ಹೀಗ್ ಮಾಡ್ತೀನಿ? ದಿನಕ್ಕೊಂದ್ಸಾರಿ ಆದ್ರೂ ನೋಡ್ಬೇಡ್ವೇನೋ ನಿನ್ನ? ಆ ಮಗುನ್ ನೋಡು, ನಿನಗಾಕಾದ್ ಎಷ್ಟು ಕಣ್ಣೀರ್ ಬಿಡ್ತಿದ್ದಾಳೆ. 4 ದಿನದಿಂದ ಜ್ವರ ಅಂತ ಮಲಗಿದ್ದವ್ರು ನೀವು ಹರಿ ಬಂದ ಅಂದ ತಕ್ಷಣ ಎದ್ದು ಬಿಟ್ರಲ್ಲ, ಇದಕ್ಕೆ ಅಲ್ವೇ ತಾಯಿ ಕಳ್ಳು ಅನ್ನೋದು. ಅಮ್ಮ, ನಿನ್ನ ಮಗ ಇಲ್ಲೇ ಇರ್ತಾನೆ, ಇನ್ನೆಲ್ಲೂ ಓಡ್ ಹೋಗಲ್ಲ, ನಿಶ್ಚಿಂತೆ ಮಲಕ್ಕೊಳ್ಳಿ. ಏನು, ಯಾಕಿನ್ನು ಕಣ್ಣಲ್ಲಿ ಗಂಗಾ ಯಮುನಾ ಪ್ರವಾಹ? ಹರಿ, ಈ ಪ್ರವಾಹ ತಡೆದು ಬೇರೆ ಕೆಲಸ ಮಾಡು. ಹೀಗೆ ಬಿಟ್ಟಿಯೋ ಕೊಚ್ಚ ಹೋಗ್ತೀಯ ಜೋಕೆ. ಹೋಗು ಶಂಕರ, ನಿನ್ಗೆ ಯಾವಾಗ್ಲೂ ಹುಡುಗಾಟವೆ. ನಂದು ಯಾವಾಗಲೂ ಹುಡುಗಾಟ, ನಿಮ್ದು ಯಾವಾಗಲೂ ಗುಡುಗಾಟ ಅಲ್ವೇನಮ್ಮ? ಅಲ್ಲೇ ನಾನು ಯಾಕಿಲ್ಲಿ ಶಿವಪೂಜೆಲಿ ಕರಡಿ ಬಿಟ್ಟ ಹಾಗೆ? ನಾನು ಬರ್ತೀನಪ್ಪ. ಹೀಗ್ ಮಾಡಬಹುದೇ? ಎಲ್ಲಾದ್ರೂ ಉಂಟೆ? ಎಷ್ಟು ಮುದ್ದಾಗಿ ಸಾಕಿದ್ರು ಪಾಪ. ತಾಯಿ ಸಾಯ್ತಾವಳೆಂದು ತಿರುಗಿ ಸಹಿತ ನೋಡ್ಲಿಲ್ವಲ್ಲ. ಸರಿ, ರಂಭೆ ಬಲೆಗೆ ಬಿದ್ಮೇಲೆ ಬೇರೆ ಇನ್ಯಾರು ಬೇಕಾಗುತ್ತೆ ಅವನಿಗೆ? ಇಷ್ಟಕ್ಕೆಲ್ಲ ಕಾರಣ ಒಬ್ಬ ಇದ್ದಾನೆ, ಹೇಳ್ತೀನಿ ಬನ್ನಿ. ಈ ಮನೆಹಾಳು ವಿಷಕಂಠನೆ. ಯಾರು? ಪುರಾಣಿಕರ? ಹೌದು ಗೌಡ್ರೇ, ಹೌದು. ಈ ಪುರಾಣ ಪುರುಷೋತ್ತಮನೇ. ಇವನು ಹೀಗಿದ್ದಾನೆ ಅಂತ ತಿಳ್ಕೋಬೇಡಿ. ಶಕುನಿ ಅಂತ ಅವನು. ಇತ್ ಕಡೆ ತೊಟ್ಲು ತೂಗ್ತಾನೆ, ಅದ್ ಕಡೆ ಮಗುನು ಚಿವುಡ್ತಾನೆ. ಇವನೇ ಹರಿಗೆ ರಂಭೆ ಸ್ನೇಹ ಮಾಡಿಸ್ತವನು. ಈಗ ನಿಮ್ ಜೊತೆ ಸೇರ್ಕೊಂಡು ಹರಿ ಮೇಲೆ ದೂರ ಹೇಳ್ತಿದ್ದಾನೆ ನೋಡಿ. ಈ ಪುರಾಣಿಕ ನಾವಳಿ ಪೂರ ಹೆಚ್ಚೈತಲ್ಲ. ಮೊನ್ನೆ ನಮ್ಮ ಮುಡಿಗಿನ ಕೈ ಹಿಡಿದು ಎಳೆದ್ನಂತೆ. ಕೇಳೋಕ್ ಹೋದ್ರೆ ನಾನು ಕೈ ಹಿಡಿದ ಯಂತ್ರ ಕಟ್ಟಕ್ ಆಯ್ತದ ಅಂತಾನಲ್ಲ. ಹೌದಯ್ಯ, ಅವನಿಂದ ಈ ಊರಿಗೆ ಆಪತ್ತು ಅಂತ ಕಾಣ್ತೈತೆ. ಇಷ್ಟು ಜನ ಇದ್ದೀರಾ, ಒಬ್ರು ಅವನ ಹಾವಳಿ ತಪ್ಸೋಕ್ ಆಗ್ಲಿಲ್ವಲ್ಲ. ನೀನ್ ಸುಮ್ಕಿರು ಶಂಕರಪ್ಪ, ಇವತ್ತು ಅವನಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ಓ, ಹೊಂಟೋಗವನೆ. ನಡೀರೋ, ಇವತ್ತು ಅವನ ಮನೆಗೆ ಹೋಗಿ ಚೆನ್ನಾಗಿ ಬುದ್ಧಿ ಕಲಿಸ್ ಬನ್ನಿ. ನಡೀರಿ. ಗೋಪಾಲ ಕರೆಯದಿದ್ದರೂ ನಾವು ಅವರ ಮನೆಗೆ ಬರುತ್ತೇವೆ. ನಡೆವತ್ತ, ಸನ್ಯಾಸಿಗಳಿಗೆ ಸ್ವಂತ ಕೆಲಸಗಳೊಂದು ಇರುವುದಿಲ್ಲ. ಸುಖವಾದ ಜೀವನ ಅಂದ್ರೆ ಇದು ನೋಡಿ. 6ಕ್ಕೆ ಹೆಚ್ಚಲ್ಲ, 3ಕ್ಕೆ ತಗ್ಗಲ್ಲ, ಸಮತೂಕವಾಗಿರ್ತೀರ. ಸನ್ಯಾಸಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಸ್ವಾಮಿ? ನಾನು ಹೀಗೆ ಕೇಳಿದೆ ಅಂತ ಏನೋ ತಿಳ್ಕೋಬೇಡಿ. ನಿಮ್ಮಂಥವ್ರು ನೋಡ್ತಾ ನೋಡ್ತಾ ನಾನು ಯಾವತ್ತು ನಿಮ್ಮ ಹಾಗಾಗ್ತೀನೋ ಅಂತ ಅನಿಸಿದೆ. ಕಾವಿ ಧರಿಸಿದ ಮಾತ್ರಕ್ಕೆ ಸನ್ಯಾಸಿಯಾಗಲು ಸಾಧ್ಯವಿಲ್ಲ. ಕೋಪವನ್ನು ಗೆಲ್ಲಬೇಕು,
ನುಡಿದಂತೆ ನಡೆಯಬೇಕು. ಅದು ಜನರಿಗೆ ಪ್ರಿಯವಾಗಿರಬೇಕು. ಅವನ ಬಾಯಲ್ಲಿ ಕೆಟ್ಟ ವಾಕ್ಯಗಳೊಂದು ಹೊರಡಕೂಡದು. ಇದೆಲ್ಲ ಮನುಷ್ಯನಿಗೆ ಸಾಧ್ಯವೇ ಸ್ವಾಮಿ? ಏಕೆ ಸಾಧ್ಯವಿಲ್ಲ? ಸನ್ಯಾಸಿಗಿಂತಲೂ 1000 ಪಾಲು ಒಳ್ಳೆಯ ಗುಣವುಳ್ಳ ನಿನ್ನ ಹರಿಯ ತಂದೆ ತಾಯಿಗಳೇ ಅದಕ್ಕೆ ಸಾಕ್ಷಿ. ದೇವ್ರನ್ನ ಹೊಗಳಿ ಹೊಗಳಿ ಅಭ್ಯಾಸ ಅಂತ ಕಾಣಿಸುತ್ತೆ, ಅದಕ್ಕೆಲ್ಲರನ್ನೂ ಹೊಗಳ್ತೀರಾ? ದಯಮಾಡ್ತಿ 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 ನಿಮ್ ಮೃದಂಗ ಸತ್ತು ತುಟಿ 2 ಮಾಡಿದ್ರೆ ಕಣ್ಣು ಕಿತ್ತು ಕೈ ಕೊಟ್ಟು ಬಿಡ್ತೀನಿ. ಎರಡನೇವ್ರು ಬನ್ನಿ. ಕಾರ್ ತೊಳ್ಕೊಂಡ್ರ? ತೊಳ್ಕೊಂಡೆ. ಚೆನ್ನಾಗಿ ತೊಳ್ಕೊಂಡ್ರ? ಚೆನ್ನಾಗಿ ತೊಳ್ಕೊಂಡ್ರೆ. ಬಹಳ ಸಂತೋಷ. ತಗೊಳ್ಳಿ ತಗೊಳ್ಳಿ ನಿಮ್ಮ ವೀಣೆ. ಮೂರನೇವ್ರು ಬನ್ನಿ. ಕೈ ಕಾಲು 2 ತೊಳ್ಕೊಂಡ್ರಿ? ಆಯ್ತು, ಬಹಳ ಸಂತೋಷ. ನಾಲ್ಗ ಬಾರಿಸ್ತೀನಿ. ತಗೊಳ್ಳಿ ತಗೊಳ್ಳಿ. ಏನೇ ಇದೇನ್ ಸಂಸಾರಿಗಳ ಮನೆಯೋ, ಮಾನಗೆಟ್ಟು ನಿನ್ನಂತವಳ ಮನೆಯೋ? ನಡಿಯೇ ಆಚೆ. ಲಕ್ಷ್ಮಿ, ನೀವು ನನ್ ಕೊಂದ್ರು ಸರಿ, ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ನಿರಲ್ಲ. ತೊಲಗಿ ಆಚೆ. ನಾನ್ ಬರೋಲ್ಲ ಅಂದ್ರೂ ಬಿಡದೆ ನನ್ನ ಕರ್ಕೊಂಡ್ ಬಂದು ನನ್ನ ಈ ರೀತಿ ಅವಮಾನ ಪಡಿಸ್ಬೇಕು ಅಂತ ಎಷ್ಟು ದಿನದಿಂದ ಕಾದಿದ್ವಿ. ಈ ನಿಮ್ ಹೆಂಡತಿ ಹಾಗೆ ನಾನು ಒಬ್ಬ ಹೆಂಗಸು. ಈ ಅವಮಾನ ಸೇಡನ್ ನಾನು ತೀರ್ಸ್ಕೊಳ್ದೆ ಬಿಡೋಲ್ಲ. ರಂಭಾ ರಂಭಾ. ಸ್ವಾಮಿ. ಓ ಲಕ್ಷ್ಮಿ, ಏನ್ ಮಾಡ್ಬಿಟ್ಟಿ? ಏನ್ ಮಾಡ್ಬಿಟ್ಲು ನೋಡ್ದ್ಯಾ ನಾಗಮ್ಮ ನಿನ್ ಮಗಳು? ಆ ಹರಿನ್ ಕಂಡಾಗ್ನಿಂದ ನಾನು ಕಣ್ಣೆತ್ ಸಹ ನೋಡ್ತಾ ಇಲ್ಲ. ನಾನು ವರಮಾನ ಎಲ್ಲ ಕೊಟ್ಟಿದ್ದೀನಿ, ಹರಿ ಐಶ್ವರ್ಯ ಎಲ್ಲ ಅವಳಿಗೆ ಸೇರೋ ಹಾಗೆ ಏರ್ಪಾಡು ಮಾಡಿದ್ದೀನಿ. ಇಷ್ಟಾದ್ರೂ ಅಲಕ್ಷ್ಯ ಮಾಡೋದೇ ನನ್ನ ಅವಳು. ಅವಳಿಗೆ ನಾನ್ ಬುದ್ಧಿ ಹೇಳ್ತೀನಿ, ನೀವೇನು ಯೋಚನೆ ಇಟ್ಕೋಬೇಡಿ. ನಿಮ್ಮಂತವ್ರು ನಾನ್ ಬಿಟ್ಕೊಡ್ತೀನಿ, ಕೂತ್ಕೊಳ್ಳಿ. ನಾಗಮ್ಮ, ನಾನು ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರಿಗೆ ಕೆಟ್ಟವನು. ಚೆನ್ನಾಗಿ ನೆನಪಿಟ್ಕೊ. ನನ್ನ ಮನಸ್ಸು ಕೆಡ್ತು ಅಂದ್ರೆ ತೀರ್ತು. ನಾನೇನ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿರೋದಿಲ್ಲ. ನನಗ್ ಗೊತ್ತಿಲ್ವೇ ನಿಮ್ ಗುಣ? ನೀವೇನು ಯೋಚನೆ ಇಟ್ಕೋಬೇಡಿ ನಾನಿರೋವರೆಗೂ. ಅದಿರ್ಲಿ, ರಂಬೆನ್ನ ಹರಿಮನೆಗೆ ಹೋಗುಂದ್ರಲ್ಲ, ಅಲ್ಲೇನು ಭಯವಿಲ್ಲ ತಾನೆ? ರಂಭೆಗೆ ತೊಂದರೆ ಕೊಟ್ಟು ಬದುಕೋ ಭೂಪತಿ ಯಾವನಿದಾನೆ ಈ ಭೂಲೋಕದಲ್ಲಿ? ಹೇಗಾದ್ರೂ ಆಗ್ಲಿ, ಒಂದ್ಸಾರಿ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಹಾಗೆ ಮಾಡಿ. ಯಾಕೆ ಹೇಗೆ ನಿಂತಿದ್ದೀರಿ? ಕೂತ್ಕೊಳ್ಳತ್ತಾನೆ. ನೀನ್ ಕೂತ್ಕೊಳ್ಳೋ. ಕೂತ್ಕೊಳ್ಳು. ಹಾಗೋ, ನೀವೆಲ್ಲ ನಿಂತೇ ಇರಿ, ನಾನ್ ಕೂತ್ಕೊಳ್ತೀನಿ. ಯಾಕೆ, ಏನಾಯ್ತು? ಏನಿಲ್ಲ ಏನಿಲ್ಲ, ನಾವ್ ಯಾರು ಕೂತ್ಕೊಳ್ಳಲ್ಲ. ಹೇಳೋದೇನಿದ್ರಿ ಹೇಳ್ಬಿಡಿ, ನಿಂತ್ಕೊಂಡೆ ಕೇಳ್ತೀವಿ. ಯಾಕೆ? ಒಳ್ಳೆ ಸಂಕಟಕ್ಕೆ ಬಂತು, ಕೂತ್ಕೊಳ್ಳಕ್ ಆದ್ರೆ ತಾನೇನಮ್ಮ? ಏನ್ ಹೇಳಮ್ಮ, ಆ ಭ್ರಷ್ಟ ಶಂಕರ ಊಟಕ್ಕೆ ಅಂತ ಕರ್ಕೊಂಡೋಗಿ ನಮ್ಗೆಲ್ಲ ಬರ್ರೆ ಹಾಕ್ಬಿಟ್ಟ. ಯಾರಿಗೂ ಕೂತ್ಕೊಳ್ಳಕ್ ಆಗೋಲ್ಲ. ನಿಮ್ಗೂ ಅವಮಾನವಾಯ್ತೆ? ಏನ್ ಮಾಡ್ಲಿ, ಆ ಪುರಾಣಿಕರ ಮಾತು ಕೇಳ್ಕೊಂಡು ಹೋಗಿದ್ದಕ್ಕೆ ಇಷ್ಟು ಅವಮಾನವಾಯ್ತು. ಕಾಲಜ್ಞಾನವ ತಿಳಿದವ ನಾನು, ನಾಳೆ ಏನೆಂಬುದ ಹೇಳುವೆನು. ಬಾಳಲಿ ನೋವಿನ ಯಾತನೆ ಏಕೋ ಹೇಳುವೆ ಕೇಳಿರಿ ಮಾನವರೇ. ಹೆಂಡತಿ ಗಂಡನ ಪ್ರೇಮಿಸುತ್ತಿಗಳು, ಗಂಡನು ತೋರನು ಪ್ರೇಮವನು. ರಂಭೆಯನ್ನುವ ದಾಸಿಯ ಬಲೆಯೋಳ್ ಬೊಂಬೆಯಾಗಿ ತಾ ಕುಣಿಯುವನು. ಕಾಲಜ್ಞಾನವೇ ಅಯೋಗ್ಯಂತಂದು ಏಕೆ ಮಗನೇ ಹಾಗೆ ನೋಡುತ್ತೀ? ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ? ಕಾಲಜ್ಞಾನದಿಂದ. ನಿಮ್ಮ ಕಾಲಜ್ಞಾನದಲ್ಲಿ ನಾಳೆ ಏನು ಊಟ ಮಾಡ್ತೀರಾ, ಎಲ್ಲಿ ಮಲಗ್ತೀರಾ, ಯಾರನ್ನ ನೋಡ್ತೀರಾ, ಯಾವಾಗ ಸಾಯ್ತೀರಾ ಅನ್ನೋದೆಲ್ಲ ಗೊತ್ತಾಗತ್ಯೋ? ಅಯೋಗ್ಯಂತಂದು ಎರಡು ಗೊತ್ತಾಗುತ್ತೆ ಗೊತ್ತಾಗುತ್ತೆ. ನಾವು ತ್ರಿಕಾಲಜ್ಞಾನಿಗಳು ಮಗನೇ. ಅಪ್ಪನೇ, ಬಂದೆ ಬಂದೆ, ಸ್ವಲ್ಪ ತಡಿ.
ಆಮೇಲೆ ಮಗನೇ, ರಂಭೆ ಅಂತನ್ನೋ ದಾಸಿ ಇಲ್ಲಿಗೆ ಬಂದಿದ್ಲು, ಹೌದಾ? ಹೌದು ಹೌದು, ಏರುತ್ತಲೇ ಸ್ವಾಮಿ ನಿಮ್ಮದು. ಈ ಜ್ಞಾನ ನನಗೂ ಸ್ವಲ್ಪ ಬರೋ ಹಾಗೆ ಮಾಡಿ. ಮತ್ತೆ ಸಾಮಾನ್ಯರಿಗೆ ಸಾಧ್ಯವಿಲ್ಲ, ಸಾಧನೆ ಮಾಡಿ ಪಡಿಬೇಕಾದ್ದು. ನಾನು ಸಾಮಾನ್ಯನಲ್ಲ, ಸಾಧನೆ ಮಾಡ್ತೀನಿ. ಹೇಳ್ಕೊಡಿ ಸ್ವಾಮಿ. ಅಯೋಗ್ಯಂತಂದು ಅವನೇ ಮಗನೇ, ಹೊತ್ತಾಯ್ತು, ನಮ್ಮ ಸೇವೆ ಸಲ್ಲಿಸೋದಿಲ್ವೇ? ನಾ ಹೋಗ್ತೀನಿ. ಸಿದ್ಧವಾಗಿದೆ, ಕಾಯ್ತಾ ಇದೆ. ನೀವು ಬರೋದೇ ತಡ, ಎಲ್ಲ ಸಿದ್ಧ. ದೈವಾಂತಿ ದೈವಾಂತಿ, ಯಾರು ಇಲ್ಲ, ಧೈರ್ಯವಾಗಿರ್ಬೋದು. ಸಂತೋಷ ಸಂತೋಷ. ದೈವಾಂತಿ ಕುತ್ಕೊ ಬನ್ನಿ. ಇಲ್ಲಿಗೆ ಬಂದಿದ್ದ ನರ್ತಕಿಗೆ ಒಳ್ಳೆ ಬಹುಮಾನ ಸಿಕ್ಕಿರಬಹುದಲ್ವೇ? ಒಂದೇ ಎರಡೇ, ಅವ್ರ ಜನ್ಮದಲ್ಲೇ ಮರೀದೇ ಇರುವಂತಹ ಬಹುಮಾನ. ಕೂತ್ಗಳೇ ಹೇಳ್ತೀವಿ. ನಿಮ್ಮ ಕಾಲಜ್ಞಾನದಲ್ಲಿ ಅಲ್ಲಿರೋದು ಗೊತ್ತಾಗ್ಲಿಲ್ವೇ ಸ್ವಾಮಿ? ಶಂಕರ, ನೀನ್ ಬೇಕು ಅಂತ ಮಾಡ್ತಾ ಇದ್ದೀ ಇದನ್ನ. ನಂಗೂ ಗೊತ್ತು, ನೀವು ಬೇಕು ಅಂತ ಇದನ್ನ ಮಾಡ್ತಾ ಇದ್ದೀರಾ ಅಂತ. ಆಗ್ಲಿ, ನಿನಗೆ ತಕ್ಕದ್ ಮಾಡಿಸ್ತೀನಿ. ಓಹೋ, ನಂಗೆ ತಕ್ಕದ್ ಮಾಡ್ತೀಯೋ? ಅಯೋಗ್ಯಂತ ನೀನೇನ್ ಮಾಡ್ತೀವ ನಾವು ನೋಡ್ತೀನಿ. ಅವಳು ಅವಮಾನ ಪಡಿಸಿದ್ದಕ್ಕೆ ತಕ್ಕ ಪ್ರತೀಕಾರ ಮಾಡ್ಲೇಬೇಕು. ಏನಾದ್ರೂ ಉಪಾಯ ಹೇಳಿ. ಮತ್ತೆ ನಮ್ಗೆ ಹೊಳಿದಿದ್ರೆ ಆ ಶಂಕರನ್ ಅಲ್ಲೇ ಸ್ಥಿತಿ ಮಾಡ್ತಾ ಇದ್ದು, ಹೊಳಿಲಿಲ್ಲ. ಆನಂದ ಅಮ್ಮ, ಸಾಧುಗಳು ಅವ್ರಿಗೇನು, ಚಿದಾನಂದಲ್ಲಿ ತೇಲಾಡ್ತಾ ಇದ್ದಾರೆ. ನಮ್ಮ ಮಾನ ಮಣ್ಪಾಲ್ ಮಾಡಿ ಬರ್ಲಿ, ಇವತ್ ತಕ್ಕ ಮರ್ಯಾದೆ ಮಾಡ್ತೀನಿ. ಅಯ್ಯಯ್ಯೋ, ಈಗ ತಾನೇ ಒಂದ್ ಕಡೆ ಚೆನ್ನಾಗಿ ಮರ್ಯಾದೆ ಸಿಕ್ಕಿದೆ, ಇಲ್ಲೂ ಅದೇ ಮರ್ಯಾದೆ ಮಾತಾದ್ರೆ ಈ ವೇಷಕ್ಕೆ ನಮಸ್ಕಾರ ಹಾಕಿ ಪೂರ್ವದ ಪುರಾಣಿಕನಾಗೆ ಇದ್ದು ಬಿಡ್ತೀನಿ. ನಿಮ್ ಮಾತ್ ಕೇಳ್ಕೊಂಡು ಹೋಗಿದ್ದಕ್ಕೆ ಆಯ್ತು ಒಳ್ಳೆ ಮರ್ಯಾದೆ. ಏನು ಹರಿ ಅವಮಾನ ಮಾಡಿದ್ನೇನು? ಏನ್ ಹೇಳ್ರಂಬ? ಯಾಕೆ, ಏನಾಯ್ತು? ನಿಮ್ಗೂ ಏನಾದ್ರೂ ಶಂಕರ? ಅದು ನಿಮ್ಗೆ ಹೇಗ್ ಗೊತ್ತಾಯ್ತು? ಇವರೆಲ್ರಿಗೂ ಕೊಟ್ ಕಳ್ಸಿದ್ದಾನಲ್ಲ, ಅದೇ ಬಹುಮಾನ, ಅದರಿಂದ. ರಂಭಾ, ನೀ ಹೋದಿಯಲ್ಲ, ಏನಾಯ್ತೋ ಏನೋ ತಿಳ್ಕೊಳ್ಳೋಣ ಅಂತ ಇದೇ ವೇಷದಲ್ಲಿ ಹೋದೆ. ಅದ್ ಹೇಗ್ ಗೊತ್ತಾಯ್ತೋ ಏನೋ ಅವನ್ಗೆ. ಊಟಕ್ಕೆ ಅಂತ ಕರೆದು ಕಾಸು ಸರಳನ್ ಮೇಲೆ ಕೂರಿಸ್ಬಿಟ್ನಲ್ಲ. ಇಲ್ಲಿ ಈಗ ಇದಕ್ ತಕ್ಕ ಸೇಡ್ ತೀರ್ಸ್ಕೊ. ತೀರಿಸ್ಕೊಳ್ಳೇಬೇಕು. ನಿಮ್ಗಿಂತ ಮೊದಲೇ ನಾನು ಇದನ್ನೆಲ್ಲ ಯೋಚನೆ ಮಾಡ್ತಾ ಬಂದಿದ್ದೀನಿ. ಏನ್ರಪ್ಪ, ನೀವೆಲ್ಲ ಇವಾಗ ಹೋಗಿ ಆಮೇಲೆ ಬಂದು ಮಾತಾಡೋಣ. ಒಳ್ಳೇದು. ನಡೀರಿ. ಏನ್ ರಂಭಾ, ಏನ್ ವಿಷಯ? ಅವ್ರ ಹೆಂಡತಿ ಕೈಯಿಂದ ನನ್ನ ಕುತ್ತಿಗೆ ಹಿಡಿದು ಹೊರಗೆ ನುಗ್ಸಿದ್ರು. ಇನ್ ಇದಕ್ಕಿಂತ ಅವಮಾನವಾಗ್ಬೇಕೇನು? ಯಾರು? ಹರಿನೇ ನಿಂತ್ಕೊಂಡು ಹಾಗೆ ಮಾಡ್ತಿದ್ನೆ. ನಂಗೆ ಮೊದ್ಲೇ ಗೊತ್ತಿತ್ತು ಅವನ ಹಾಗೆ ಮಾಡಿಸ್ತಾನೆ ಅಂತ. ಅದಕ್ಕೆ ನಾನು ಹೇಳ್ದೆ ಸಾರಿ ಅವನ್ ಸಹವಾಸ ಬೇಡ ಅಂತ. ನೀನ್ ಕೇಳಲಿಲ್ಲ. ನನ್ನ ನೂಕದಾಗೆ ಅವಳ ಮನೆಯಿಂದ ನಾನ್ ಯಾವತ್ ನೂಕ, ಅಲ್ಲಿವರೆಗೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ನೀನ್ ನನ್ನ ಮಾತನ್ನ ತಗೋತೀನಿ ಅಂದ್ರೆ ಮಾತ್ರ ಅವನಿಗೆ, ಅವನ ಹೆಂಡತಿಗೆ ತಕ್ಕ ಅವಮಾನ ಮಾಡ್ತೀನಿ. ಅವನ ಸಂಪತ್ತೆಲ್ಲ ನಿಂದಾಗೋ ಹಾಗೆ ಮಾಡ್ತೀನಿ. ಅವನ ಹೆಂಡತಿ ನಿನ್ನ ಕಾಲ್ ಮೇಲೆ ಬಿದ್ದು ಒದ್ದಾಡೋ ಹಾಗೆ. ಏನ್ ಹೇಳ್ತೀರಂಬ? ಇನ್ಮೇಲೆ ನಿಮ್ ಮಾತಿಗೆ ಪ್ರತಿ ಹೇಳಲ್ಲ, ನಿಮ್ಮಿಷ್ಟ. ಇವ್ರೇನ್ ಮಾಡ್ತಾರೋ ಇರ್ಲಿ, ಕೊಂಚ ಕಾದಿವ್ರಿಗೆ ತಕ್ಕದು ಮಾಡ್ತೀನಿ.